ಪೊಲೀಸರಲ್ಲಿ ದ್ವಂದ್ವ ನೀತಿ ಬೇಡ, ಎಲ್ಲಾ ಪ್ರಕರಣಗಳನ್ನ ದಾಖಲಿಸಿಕೊಳ್ಳಿ. ಈ ಒಂದು ಕಿವಿ ಮಾತನ್ನ ಜಯಂತ ಟಿ ಅವರು ಎಲ್ಲ ಪೊಲೀಸ್ ಠಾಣೆಗಳಿಗೂ ಪೊಲೀಸ್ ಠಾಣಾಧಿಕಾರಿಗಳಿಗೂ ನೀಡಿದ್ದಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆಯನ್ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಹಾಯ್ ಕರುನಾಡು ಜೊತೆಗೆ ಒಂದು ಸಂದರ್ಶನವು ನಿನ್ನೆ ಇವತ್ತು ಕಾಣ್ಲಿಕ್ಕೆ ಸಾಧ್ಯ ಆಯಿತು. ಹಾಯ್ ಕರುನಾಡು ಮತ್ತು ಜಯಂತ ಟಿ ಅವರು ಒಂದು ಸಂದರ್ಶನವನ್ನ ನಡೆಸ್ತಾರೆ. ಯಾವ ವಿಚಾರವಾಗಿ ಅಂದ್ರೆ, ಇವತ್ತು ಸ್ವಸಹಾಯ ಸಂಘಗಳ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಸ್ವಸಹಾಯ ಗುಂಪುಗಳ ಏನು ಅಧಿಕಾರಿಗಳು ಏನಿದ್ದಾರೆ ಅವರು ರಾತ್ರೋರಾತ್ರಿ ಮನೆಗಳನ್ನ ಪ್ರವೇಶಿಸಿ ಹಲ್ಲೆ ಮಾಡುವಂತಹ ಪರಿಸ್ಥಿತಿಗೆ ಬಂದಾಗಿದೆ. ಅವರು ಕೇಸು ಕೊಟ್ರೆ ದಾಖಲು ಮಾಡ್ತವೆ, ಪೊಲೀಸರು ಕೇಸೇ ತಗೋತಾ ಇಲ್ಲ ಅನ್ನೋ ಒಂದು ಪ್ರಕರಣ ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಒಂದು ಚರ್ಚೆ ನಡುವಲ್ಲಿ ಆಯ್ಕಾರು ಅವರು ಜಯಂತ ಟಿ ಅವರನ್ನ ಭೇಟಿ ಆಗ್ತಾರೆ. ಈ ಒಂದು ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಜಯಂತ ಟಿ ಅವರು ಹೇಳಿದಂತಹ ಪ್ರಮುಖವಾದಂತಹ ಒಂದು ಮಾಹಿತಿಗಳಲ್ಲೊಂದು, ಈ ಒಂದು ಸ್ವಸಹಾಯ ಸಂಘದಿಂದ ದುಡ್ಡು ಕಟ್ಟಲ್ಲ, ನಮಗೆ ಕಟ್ಟಕ್ಕಾಗ್ತಾ ಇಲ್ಲ ಅಂತ 13,000 ಜನರು ನಮ್ಮ ಜೊತೆ ಮಾತುಕತೆ ನಡೆಸಿದ್ದಾರೆ. ಇವಾಗ ಕಟ್ತಾ ಇಲ್ಲ 13,000 ಜನ. ಕಾರಣ ಇಷ್ಟೇ, ಕಟ್ಟಕ್ಕಾಗ್ತಾ ಇಲ್ಲ, ಇವರಿಂದ ಇವರ ಉಪಟಳಕ್ಕೆ ಸಹಿಸೋಕಾಗ್ತಾ ಇಲ್ಲ, ಆತ್ಮಹತ್ಯೆಯ ಹೊಸ್ತಿಲಲ್ಲಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳಿ ನಮಗೆ ಕರೆ ಬರ್ತಾ ಇದೆ. ಸೊ ಅದರಿಂದಾಗಿ ಜಯಂತ ಟಿ ಅವರೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು 13,000 ಅನ್ನುವಂತಹ ಸಂಖ್ಯೆ ಇನ್ನಷ್ಟು ದುಪ್ಪಟ್ಟಾಗುವಂತ ಸಾಧ್ಯತೆ. ಇವರೆಲ್ಲರನ್ನ ಸೇರಿಸಿಕೊಂಡು ನಾವು ಎಲ್ಲ ಆಯಾ ಠಾಣೆಗಳಲ್ಲಿ ಹೋಗಿ ಕಂಪ್ಲೇಂಟ್ ದಾಖಲು ಮಾಡ್ತೇವೆ. ಸೊ ಅದರಿಂದಾಗಿ ಯಾರೆಲ್ಲ ದುಡ್ಡು ಕಟ್ಟೋದಿಲ್ಲೋ ಅವರಲ್ಲಿ ಹೋಗಿ ದುಡ್ಡು ಕಟ್ಟಿ ಅಥವಾ ನಿಮ್ಮನ್ನ ಕಟ್ಟಿಸ್ತೇವೆ ಅಥವಾ ಈ ರೀತಿಯಲ್ಲಿ ಹಲ್ಲೆ ನಡೆಸಿ ನೀವು ಕಟ್ಟೋ ಹಾಗೆ ಹೇಳೋ ಹಾಗಿಲ್ಲ. ಅದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಈ ಒಂದು ಕ್ರಮ ಕೂಡುದು, ಅದನ್ನು ಮಾಡೋಕೆ ಸಾಧ್ಯ ಇಲ್ಲ. ಒಂದು ನೀವು ಮಾಡ್ಬೋದು, ಕೋರ್ಟ್ ನಲ್ಲಿ ನೋಟಿಸ್ ಕಳಿಸಬಹುದು ಅಥವಾ ಕೋರ್ಟ್ ಮುಖಾಂತರ ನೀವು ಅದಕ್ಕೆ ನ್ಯಾಯ ಒದಗಿಸಿ ಕೊಡ್ಬೋದು. ಇವಾಗ ಯಾವ್ದಾದ್ರು ಒಂದು ಸಂಸ್ಥೆಗೆ ಅನ್ಯಾಯ ಆಗಿದ್ರೆ, ಸಾರ್ವಜನಿಕರಿಂದ ಅಥವಾ ಆ ರೀತಿಯಲ್ಲಿ ಅನ್ಯಾಯ ಆಗಿದೆ, ಅದು ಕೋರ್ಟ್ ಮೆಟ್ಟಿಲಲ್ಲಿ ಕಾನೂನಾತ್ಮಕವಾಗಿ ಅದಕ್ಕೆ ನೀವು ನ್ಯಾಯವನ್ನ, ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಅದು ಹೊರತು ಮನೆ ಮನೆಗೆ ಹೋಗಿ ಹಲ್ಲೆ ಮಾಡಿ ಹಣ ವಸೂಲಿ ಮಾಡುವಂತಹ ಹಫ್ತಾ ವಸೂಲಿ ಸಲ್ಲದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಜಯಂತ ಟಿ ಅವರು ಕೊಟ್ಟಿದ್ದಾರೆ. ಬಹಳಷ್ಟು ಉತ್ತಮವಾದಂತಹ ಒಂದು ಸಂದರ್ಶನ ಅನಿಸ್ತು. ಸೊ ಅದರಿಂದ ಹೆಕ್ಕಿದಂತಹ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗ ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳ್ತಾರೆ, ಯಾಕಂದ್ರೆ ರಾಜ್ಯದಾದ್ಯಂತ ಈ ಒಂದು ವ್ಯವಸ್ಥೆ ಇದ್ರೂ ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಗ್ಧ ಜನರೇ ಇದಕ್ಕೆ ಬಲಿಪಶುವಾಗಿರುವುದು ನಾವಿಲ್ಲಿ ಕಾಣ್ತಾ ಇರುವಂತಹ ಒಂದು ಸಂಗತಿ. ದಿನದಿಂದ ದಿನಕ್ಕೆ ಒಂದಲ್ಲ ಎರಡಲ್ಲ ಸಾವಿರಾರು ಕರೆಗಳು ಸೌಜನ್ಯ ಪರ ಹೋರಾಟ ನಾಯಕರನ್ನ ಸಮೀಪಿಸ್ತಾ ಇದೆ. ಕಾರಣ ಅಷ್ಟೇ, ಇವರ ಕೂಲಿ ಕೆಲಸ ಅಥವಾ ಇವರ ಒಂದು ಕುಟುಂಬ ನಿಭಾಯಿಸಿ ಮಿಕ್ಕ ಕಾಸಿನಲ್ಲಿ ಈ ಒಂದು ಸಂಘದ ದುಡ್ಡನ್ನ ಕಟ್ಟೋಕೆ ಆಗ್ತಾ ಇಲ್ಲ. ಅದೇ ಜನಸಾಮಾನ್ಯರ ಒಂದು ಅಳಲು ಅಂತ ಇರುವುದು. ಸೊ ಅದರಿಂದಾಗಿ ಇದನ್ನ ದೊಡ್ಡ ಗಂಭೀರ ಮಟ್ಟದಲ್ಲಿ, ಯಾಕಂದ್ರೆ ಸೌಜನ್ಯ ಪರ ಹೋರಾಟಗಾರರು ಇದನ್ನ ತೆಗೆದುಕೊಳ್ಳಲಿಕ್ಕೆ ಕಾರಣ ಅಂದ್ರೆ ಸೌಜನ್ಯರಿಗೆ ನ್ಯಾಯ ಸಿಕ್ಕಿಲ್ಲ. ಸೊ ಆ ಒಂದು ನ್ಯಾಯ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನ ಜನರ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ ಇದ್ರು, ನಿರಂತರವಾಗಿ ಮಾಡ್ತಾ ಇದ್ರು. ವಿಜಯಗೊಂಡು ಅಂತಾನು ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ವಿಚಾರ ಇಷ್ಟೊಂದು ದೊಡ್ಡ ಮಟ್ಟಿಗೆ ಜನರೇ ಮನೆಗೆ ತಲುಪಿದೆ ಅಂದ್ರೆ ಈ ಒಂದು ಹೋರಾಟಕ್ಕೆ ಸಿಕ್ಕ ಜಯ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದಾಗಿ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆ ಜನರಿಂದ ಸಿಗ್ಲಿಕ್ಕೆ ಸಾಧ್ಯವಾದಂತಹ ಸಂದರ್ಭದಲ್ಲಿ ನಂತರವಾಗಿತ್ತು ಇಂತಹ ಒಂದು ಬಡ್ಡಿ ದಂಧೆಯ ವಿಚಾರವಾಗಿ ಜಯಂತ ಟಿ ಅವರು ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರು. ಉತ್ತಮವಾದಂತಹ ಬೆಳವಣಿಗೆ ಅನ್ನುವಂತಹ ರೀತಿಯಲ್ಲಿ 13 ಜಯಂತ ಟಿ ಅವರ ಲೆಕ್ಕಾಚಾರ ಪ್ರಕಾರ ಯಾವುದಾದ್ರೂ ಒಂದು ಲೆಕ್ಕಾಚಾರ ಇರ್ಬೋದು. ಸೊ ಅವರ ಲೆಕ್ಕಾಚಾರದ ಪ್ರಕಾರ ಸರಿಸುಮಾರು 13,000 ಜನರು ಇವಾಗಲೇ ಕಟ್ಟುವುದನ್ನ ಸ್ಟಾಪ್ ಮಾಡಿದ್ದಾರೆ. ಅದೆಷ್ಟೇ ಆಗಿಲ್ಲ, 2,000 ಇರ್ಬೋದು ಅಥವಾ 5,000 ಇರ್ಬೋದು, 1 ಲಕ್ಷ ಇರ್ಬೋದು, 20 ಲಕ್ಷದವರೆಗಿನ ದುಡ್ಡನ್ನ ಕಟ್ಟುವುದನ್ನ ನಿಲ್ಲಿಸಿದ್ದಾರೆ. ಅಂದ್ರೆ ಇದೊಂದು ದೊಡ್ಡ ಹೊಡೆತ. ಆದ್ರೆ ಅವರಿಗೆ ಹೊಡೆತ ಆಗಲ್ಲ, ಯಾಕಂತಂದ್ರೆ ಜನರ ದುಡ್ಡು ಜನರಿಗೆ ಬಡ್ಡಿಗೆ ಕೊಡ್ತಾರೆ. ಅದೇ ಇವಾಗ ನಡೀತಾ ಇರುವಂತಹ ಒಂದು ಪರಿಸ್ಥಿತಿ. ಸೊ ಆದ್ರಿಂದಾಗಿ ಮೊನ್ನೆ ಗಿರೀಶ್ ಮಠನ್ ಅವರು ಯಾವ ರೀತಿಯಲ್ಲಿ ಹೇಳಿದ್ರು, ಎಲೆಕ್ಷನ್ ನಂತರ ನಾವೊಂದು ದೊಡ್ಡ ಸಾಕ್ಷ್ಯವನ್ನ ಪ್ರಸ್ತುತಪಡಿಸ್ತೇವೆ. ಅದೇ ರೀತಿಯಲ್ಲಿ ಸೌಜನ್ಯ ಪರ ಹೋರಾಟಗಾರರು ಒಂದಲ್ಲ ಒಂದು ದಿಕ್ಕಿನಲ್ಲಿ ಕಾನೂನಾತ್ಮಕವಾಗಿ ಹೋರಾಟವನ್ನ ನಡೆಸ್ತಾನೆ ಇದ್ದಾರೆ. ಅದರ ಭಾಗವಾಗಿದೆ ಈ ಒಂದು ಬಡ್ಡಿ ದಂಧೆಯನ್ನ ನಿಲ್ಲಿಸಬೇಕು ಅಂತ. ಕಾರಣ ಹಲವಾರು ದಂಧೆಗಳು ಅಲ್ಲಿ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಏನು ಅನಾಚಾರಗಳು ನಡೀತಾ ಇದೆ, ಇವೆಲ್ಲವನ್ನ
ಫುಲ್ ಸ್ಟಾಪ್. ಅದು ಒಂದೇ ಒಂದು ಹೊಡೆತಕ್ಕೆ ನಿಲ್ಬೇಕು, ಮುಂದೆ ಜನರಿಗೆ ಉಪದ್ರ ಆಗಬಾರ್ದು ಎನ್ನುವಂತ ಒಂದು ರೀತಿಯಲ್ಲಿ ಇಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸೊ ಅದರಿಂದಾಗಿ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.